ನಮಸ್ಕಾರ. ನಮ್ಮ ಕೈಯಲ್ಲೇ ಸದಾ ಇರುವ ಈ ಪುಟ್ಟ ಡಿವೈಸ್ ಇದೆಯಲ್ಲ, ನಮ್ಮ ಸ್ಮಾರ್ಟ್ಫೋನ್, ಇದು ನಮ್ಮ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತಿದೆ ಅಂತ ಎಂದಾದ್ರೂ ಯೋಚನೆ ಮಾಡಿದೀರಾ? ಬನ್ನಿ, ಇವತ್ತು ಇದರ ಹಿಂದಿರುವ ಸೈನ್ಸ್ ಏನು ಅಂತ ಆಳವಾಗಿ ನೋಡೋಣ. ಇದಕ್ಕೆ ಉತ್ತರ ಏನು ಅಂತ ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ. ನಮ್ಮ ಫೋನ್ ಅಲ್ವಾ? ನೋಡಿ, ಈ ಒಂದೇ ಒಂದು ಪ್ರಶ್ನೆ ಸಾಕು. ಈ ಸಾಧನ ನಮ್ಮ ಜೀವನದಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ. ಅಬ್ಬಬ್ಬ, 680 ಕೋಟಿ! ಇದು ಜಗತ್ತಿನಾದ್ಯಂತ ಸ್ಮಾರ್ಟ್ಫೋನ್ ಬಳಸೋರ ಸಂಖ್ಯೆ. ಯೋಚನೆ ಮಾಡಿ, ಭೂಮಿ ಮೇಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಫೋನ್ ಕೊಟ್ಟಾಗಾಯ್ತು. ಇದು ಕೇವಲ ಒಂದು ಟೆಕ್ನಾಲಜಿ ಅಲ್ಲ, ಇದೊಂದು ಗ್ಲೋಬಲ್ ಫಿನಾಮಿನನ್. ಹಾಗಿದ್ರೆ ದಿನಪೂರ್ತಿ ಫೋನ್ ಹಿಡ್ಕೊಂಡು ಕೂರೋದು ಇದು ಸಾಮಾನ್ಯ ಆಗ್ಬಿಟ್ಟಿದೆ. ಹಾಗಾಗಿ ಇದು ನಮ್ಮೊಬ್ರ ಕಥೆ ಅಂತ ಅನ್ಕೋಬೇಡಿ. ಇದು ನಮ್ಮೆಲ್ಲರ ಒಂದು ಹಂಚಿಕೆಯ ಅನುಭವ. ಮೊದಲು ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಈ ಲಕ್ಷಣಗಳನ್ನು ಒಮ್ಮೆ ನೋಡಿ. ಫ್ಯಾಂಟಮ್ ವೈಬ್ರೇಷನ್ ಅಂತಾರಲ್ಲ, ಅಂದ್ರೆ ಫೋನ್ ವೈಬ್ರೇಟ್ ಆಗ್ಲೇ ಇಲ್ಲ ಅಂದ್ರೂ ಹಾಗೆ ಫೀಲ್ ಆಗೋದು. ಅಥವಾ ಸ್ವಲ್ಪ ಬೋರ್ ಆಯ್ತು ಅಂದ್ರೆ ಸಾಕು, ತಕ್ಷಣ ಕೈ ಫೋನ್ಗಾಗಿ ಹುಡ್ಕಾಡುತ್ತೆ. ಈ ಲಿಸ್ಟ್ನಲ್ಲಿರೋ ಯಾವ್ದಾದ್ರೂ ಒಂದು ಲಕ್ಷಣ ಆದ್ರೂ ನಮ್ಮಲ್ಲಿ ಎಷ್ಟೋ ಜನರಿಗೆ ಅನುಭವಕ್ಕೆ ಬಂದೇ ಇರುತ್ತೆ, ಹೌದಲ್ವಾ? ಹಾಗಾದ್ರೆ ಈ ರೀತಿ ಆಗೋಕೆ ನಾವೇ ಕಾರಣನಾ? ಖಂಡಿತ ಇಲ್ಲ. ನಿಜವಾದ ಕಾರಣ ಕೇಳಿದ್ರೆ ನಿಮ್ಗೆ ಶಾಕ್ ಆಗ್ಬಹುದು. ನಮ್ಮ ಈ ಫೋನ್ ಹಿಡಿಯೋ ಅಭ್ಯಾಸ ಇದೆಯಲ್ಲ, ಅದು ಆಕ್ಸಿಡೆಂಟ್ ಅಲ್ಲ. ಅದನ್ನ ಉದ್ದೇಶಪೂರ್ವಕವಾಗಿಯೇ ಹಾಗೆ ಡಿಸೈನ್ ಮಾಡಲಾಗಿದೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ಆ ನೋಟಿಫಿಕೇಷನ್ಗಳ ರೆಡ್ ಡಾಟ್, ಮೆಸೇಜ್ ಬಂದಾಗ ಬರೋ ಟಿಂಗ್ ಅನ್ನೋ ಸೌಂಡ್, ಇವೆಲ್ಲವೂ ನಮ್ಮ ಅಟೆನ್ಷನ್ ಗ್ರ್ಯಾಬ್ ಮಾಡಕ್ಕೆ ಅಂತಾನೆ ಡಿಸೈನ್ ಮಾಡಿರೋ ಟ್ರಿಕ್ಸ್. ಇದರ ಒಂದೇ ಒಂದು ಉದ್ದೇಶ ನಮ್ಮನ್ನ ಫೋನ್ನಲ್ಲಿ ಕಂಟಿನ್ಯೂಸ್ ಆಗಿ ಎಂಗೇಜ್ ಆಗಿ ಇಡೋದು. ನೋಡಿ, ಗೂಗಲ್ನಲ್ಲೇ ಡಿಸೈನ್ ಎಥಿಸಿಸ್ಟ್ ಆಗಿ ಕೆಲ್ಸ ಮಾಡಿದ ಟ್ರಿಸ್ಟನ್ ಹ್ಯಾರಿಸ್ ಅವರ ಈ ಮಾತು ಎಷ್ಟು ಪವರ್ಫುಲ್ ಆಗಿದೆ. ನಾವು ಪುಲ್ ಟು ರಿಫ್ರೆಶ್ ಮಾಡ್ತೀವಲ್ಲ, ಅಂದ್ರೆ ಸ್ಕ್ರೀನ್ ಕೆಳಗೆ ಎಳೆದಾಗ ಏನಾದ್ರೂ ಹೊಸ್ತು ಸಿಗ್ಬೋದು ಅನ್ನೋ ಒಂದು ಕುತೂಹಲ, ಅದು ಸೇಮ್ ಟು ಸೇಮ್ ಕ್ಯಾಸಿನೋದಲ್ಲಿರೋ ಸ್ಲಾಟ್ ಮಷೀನ್ ತರಾನೇ ಕೆಲ್ಸ ಮಾಡುತ್ತೆ. ನಮ್ಮನ್ನ ಫೋನ್ ಸ್ಕ್ರೀನ್ಗೆ ಅಂಟಿಸಿಡೋಕೆ ಇಂಥ ಸೈಕೊಲಾಜಿಕಲ್ ತಂತ್ರಗಳನ್ನೇ ಬಳಸಲಾಗ್ತಿದೆ. ಈ ಅಡಿಕ್ಟಿವ್ ಡಿಸೈನ್ನ ರಿಸಲ್ಟ್ ಏನು ಗೊತ್ತಾ? ಇಲ್ಲಿದೆ ನೋಡಿ. ಅಮೆರಿಕಾದಲ್ಲಿ ಸುಮಾರು 50% ಜನ ದಿನಕ್ಕೆ 5ರಿಂದ 6 ಗಂಟೆ ಫೋನ್ನಲ್ಲೇ ಕಳೀತಾರೆ. ಅಂದ್ರೆ ನಾವು ಎಚ್ಚರವಾಗಿರೋ ಟೈಮ್ನ 1/3 ಭಾಗ. ನಮ್ಮ ಗಮನ, ನಮ್ಮ ಸಮಯ ಎಲ್ಲೆಲ್ಲಿಗೆ ಹೋಗ್ತಿದೆ ಅಂತ ಇದು ಕ್ಲಿಯರ್ ಆಗಿ ತೋರಿಸುತ್ತೆ. ಸರಿ, ಇಲ್ಲಿಯವರೆಗೆ ಸೈಕಾಲಜಿ ಬಗ್ಗೆ ಮಾತಾಡ್ದ್ವಿ. ಈಗ ಈ ಸ್ಮಾರ್ಟ್ಫೋನ್ ಅತಿಯಾಗಿ ಬಳಸೋದ್ರಿಂದ ನಮ್ಮ ದೇಹದ ಮೇಲೆ, ಅಂದ್ರೆ ಫಿಸಿಕಲ್ ಆಗಿ ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನೋದನ್ನ ನೋಡೋಣ. ರಾತ್ರಿ ಮಲ್ಗೋ ಮುಂಚೆ ಫೋನ್ ನೋಡ್ತಾ ಕೂತ್ರೆ ನಿದ್ದೆ ಯಾಕೆ ಬರಲ್ಲ ಅಂತ ಯೋಚನಿಸಿದೀರಾ? ಕಾರಣ ಇಲ್ಲೇ ಇದೆ ನೋಡಿ. ಆ ಸ್ಕ್ರೀನಿಂದ ಬರೋ ಬ್ಲೂ ಲೈಟ್ ಇದೆಯಲ್ಲ, ಅದು ನಮ್ಮ ಬ್ರೈನ್ಗೆ ಏಯ್ ಇನ್ನೂ ಹಗ್ಲೇ ಇದೆ, ಮಲಗ್ಬೇಡ ಅಂತ ಸುಳ್ಳು ಸಿಗ್ನಲ್ ಕೊಡುತ್ತೆ. ಇದರಿಂದ ನಮ್ಮ ನಿದ್ದೆಯ ಸೈಕಲ್ ಪೂರ್ತಿ ಹಾಳಾಗೋಡುತ್ತೆ. ತುಂಬಾ ಹೊತ್ತು ಮೊಬೈಲ್ ಸ್ಕ್ರೀನ್ ನೋಡಿದ್ಮೇಲೆ ಕಣ್ಣು ಉರಿ, ಕಣ್ಣಲ್ಲಿ ನೀರ್ ಬರೋದು ಅಥವಾ ತಲೆನೋವು ಶುರುವಾಗುತ್ತಾ? ಇದಕ್ಕೆ ಎಕ್ಸ್ಪರ್ಟ್ಸ್ ಡಿಜಿಟಲ್ ಐ ಸ್ಟ್ರೇನ್ ಅಂತ ಕರೆಯೋದು. ಅಂದ್ರೆ ಡಿಜಿಟಲ್ ಕಣ್ಣಿನ ಆಯಾಸ. ಇದು ಬರೀ ಆಯಾಸಕ್ಕೆ ನಿಲ್ಲಲ್ಲ, ನಾವು ಸ್ಕ್ರೀನ್ ನೋಡುವಾಗ ರೆಪ್ಪೆ ಬಡಿಯೋದನ್ನೇ ಕಡಿಮೆ ಮಾಡ್ತೀವಿ. ಇದರಿಂದ ಡ್ರೈ ಐ ಸಿಂಡ್ರೋಮ್ ಅಂದ್ರೆ ಕಣ್ಣು ಒಣಗುವ ಸಮಸ್ಯೆ ಶುರುವಾಗುತ್ತೆ. ಅದಕ್ಕಿಂತ ಡೇಂಜರಸ್ ಅಂದ್ರೆ ಮಕ್ಕಳಲ್ಲಿ ಸಮೀಪ ದೃಷ್ಟಿ ಅಂದ್ರೆ ಮಯೋಪಿಯಾ ಹೆಚ್ಚಾಗೋಕೆ ಇದೇ ಮೇನ್ ಕಾರಣ ಆಗ್ತಿದೆ. ಓಕೆ, ಕಣ್ಣು, ನಿದ್ದೆ, ಈ ಪರಿಣಾಮಗಳೇ ಭಯಾನಕವಾಗಿವೆ. ಆದ್ರೆ ಅಸಲಿ ಮತ್ತು ಅತಿ ದೊಡ್ಡ ಅಪಾಯ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅದು ಸೈಲೆಂಟ್ ಆಗಿ ನಮ್ಮ ಮೆದುಳಿನೊಳಗೆ ನಡೆಯುತ್ತಿದೆ. ಇದು ನಿಜಕ್ಕೂ ತುಂಬಾ ಸೀರಿಯಸ್ ಆದ ವಿಷಯ. ಸ್ಟಡೀಸ್ ಪ್ರಕಾರ ಸ್ಮಾರ್ಟ್ಫೋನ್ ಅಡಿಕ್ಷನ್ ಅನ್ನೋದು ಡ್ರಗ್ ಅಡಿಕ್ಷನ್ ಇದ್ದ ಹಾಗೇನೆ ನಮ್ಮ ಬ್ರೈನ್ ಮೇಲೆ ಎಫೆಕ್ಟ್ ಮಾಡತ್ತೆ. ಈ ಕಂಪ್ಯಾರಿಸನ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ನಮ್ಮ ಬ್ರೈನ್ನಲ್ಲಿ ಗ್ಯಾಬಾ ಅಂತ ಒಂದು ಕೆಮಿಕಲ್ ಇರುತ್ತೆ. ಅದು ನಮ್ಮನ್ನ ಕೂಲಾಗಿ ಶಾಂತವಾಗಿಡೋಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಗ್ರೇ ಮ್ಯಾಟರ್ ನಮ್ಮ ಯೋಚನೆ, ಸೆಲ್ಫ್ ಕಂಟ್ರೋಲ್ಗೆ ಬಹಳ ಮುಖ್ಯ. ಫೋನ್ ಅಡಿಕ್ಷನ್ನಿಂದ ಈ ಎರಡರಲ್ಲೂ ಇಂಬ್ಯಾಲೆನ್ಸ್ ಆಗುತ್ತೆ. ಇದು ಸೇಮ್ ಡ್ರಗ್ ಅಡಿಕ್ಟ್ಸ್ನ ಬ್ರೈನ್ನಲ್ಲೂ ಕಾಣುವ ಬದಲಾವಣೆಗಳು. ಇತ್ತೀಚೆಗೆ ಡಾಕ್ಟರ್ಸ್ ಡಿಜಿಟಲ್ ಡಿಮೆನ್ಷಿಯಾ ಅನ್ನೋ ಒಂದು ಹೊಸ ಪದವನ್ನೇ ಬಳಸೋಕೆ ಶುರು ಮಾಡಿದ್ದಾರೆ. ಒಂದು ಕ್ಷಣ ಯೋಚಿಸಿ, ಈಗ ನಮಗೆ ಎಷ್ಟು ಫೋನ್ ನಂಬರ್ಗಳು ಬೈ ಹಾರ್ಟ್ ನೆನ್ಪಿವೆ? ಎಲ್ಲಾದ್ರೂ ಹೋಗ್ಬೇಕಂದ್ರೆ ದಾರಿ ನೆನ್ಪಿಟ್ಕೊಳ್ತೀವಾ? ಇಲ್ಲ, ಎಲ್ಲದಕ್ಕೂ ಫೋನ್ ಮೇಲೆ ಡಿಪೆಂಡ್ ಆಗ್ತೀವಿ. ಇದ್ರಿಂದ ನಮ್ಮ ಬ್ರೈನ್ನ ನ್ಯಾಚುರಲ್ ಮೆಮರಿ ಪವರ್ ಮತ್ತು ಥಿಂಕಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಇದೆ. ಇದು ಬಹಳ ಆತಂಕಕಾರಿ ಡೇಟಾ. ಸ್ಮಾರ್ಟ್ಫೋನ್ಗಳು ಎಲ್ಲರ ಕೈಗೆ ಸಿಕ್ಕ ಆ ಅವಧಿ ಅಂದ್ರೆ 2010ರಿಂದ 2015ರ ನಡುವೆ ಟೀನೇಜರ್ಸ್ನಲ್ಲಿ ಆತ್ಮಹತ್ಯೆ ಪ್ರಮಾಣ 65% ಜಾಸ್ತಿಯಾಗಿದೆ. ಹಾಗೆಯೇ ಹುಡುಗಿಯರಲ್ಲಿ
ತೀವ್ರವಾದ ಡಿಪ್ರೆಷನ್ 58% ಹೆಚ್ಚಾಗಿದೆ. ರಿಸರ್ಚರ್ಸ್ ಪ್ರಕಾರ ಇವೆರಡಕ್ಕೂ ನೇರವಾದ ಸಂಬಂಧ ಇದೆ. ಓಕೆ, ಇಷ್ಟೆಲ್ಲ ಸಮಸ್ಯೆಗಳನ್ನ ಕೇಳಿ ಭಯಪಡು ಅಗತ್ಯವಿಲ್ಲ. ಯಾಕಂದ್ರೆ ಈ ಪರಿಸ್ಥಿತಿಯಿಂದ ಹೊರಗೆ ಬರೋಕೆ ಮತ್ತು ನಮ್ಮ ಕಂಟ್ರೋಲ್ನ ಮತ್ತೆ ಗಳಿಸೋಕೆ ಸಾಧ್ಯ ಇದೆ. ಅದಕ್ಕೆ ಕೆಲವು ಸಿಂಪಲ್ ಆದ ಆಕ್ಷನ್ ಪ್ಲಾನ್ಸ್ ಇವೆ. ಈ 5 ಸ್ಟೆಪ್ಸ್ ಇದೆಯಲ್ಲ, ಇವು ತುಂಬಾ ಸಿಂಪಲ್ ಆದ್ರೆ ಬಹಳ ಎಫೆಕ್ಟಿವ್. ಮೊದಲನೇದು, ಎಲ್ಲ ಆಪ್ಸ್ನ ಅನಗತ್ಯ ನೋಟಿಫಿಕೇಷನ್ಗಳನ್ನ ಆಫ್ ಮಾಡ್ಬೇಡಿ. ಆಗಾಗ ಫೋನ್ ನಮ್ಮನ್ನ ಡಿಸ್ಟರ್ಬ್ ಮಾಡೋದು ನಿಲ್ಲುತ್ತೆ. ಇನ್ನೊಂದು ಬೆಸ್ಟ್ ಟಿಪ್ ಅಂದ್ರೆ, ಬೆಳಗ್ಗೆ ಎದ್ದೇಳಕ್ಕೆ ಫೋನ್ ಅಲಾರಂ ಬದಲು ಒಂದು ಹಳೆ ಕಾಲದ ಅಲಾರಂ ಕ್ಲಾಕ್ ಬಳಸಿ. ಯಾಕಂದ್ರೆ ಆಗ ದಿನದ ಶುರುವೇ ಸ್ಕ್ರೀನ್ ನೋಡೋದ್ರಿಂದ ಆಗೋದು ತಪ್ಪುತ್ತೆ. ಒಂದಂತೂ ನೆನಪಿನಲ್ಲಿಡಿ, ಒಂದೇ ದಿನಕ್ಕೆ ಎಲ್ಲವನ್ನೂ ಬದಲಾಯಿಸೋಕೆ ಹೋಗ್ಬೇಕಾಗಿಲ್ಲ. ಇಂಥ ಚಿಕ್ಕಪುಟ್ಟ ಪ್ರಜ್ಞಾಪೂರ್ವಕ ಬದಲಾವಣೆಗಳಿಂದಾನೇ ನಮ್ಮ ಗಮನ, ನಮ್ಮ ಸಮಯದ ಮೇಲಿನ ಕಂಟ್ರೋಲನ್ನ ನಾವು ಮತ್ತೆ ವಾಪಸ್ ಪಡಿಬೋದು. ಕೊನೆಯದಾಗಿ ನಾವೆಲ್ಲರೂ ನಮ್ಮನ್ನೇ ನಾವು ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ನಮ್ಮ ಫೋನ್ ನಮಗೆ ಸೇವೆ ಮಾಡ್ತಾ ಇದೆಯಾ, ಅಥವಾ ನಾವು ನಮ್ಮ ಫೋನಿಗೆ ಸೇವೆ ಮಾಡ್ತಾ ಇದೀವಾ? ಯೋಚಿಸಿ. ಉತ್ತರ ನಮ್ಮ ಆಯ್ಕೆಯಲ್ಲೇ ಇದೆ.